ದೇಶದ 8 ರಾಜ್ಯಗಳಲ್ಲಿ ಮೋಂತಾ ಚಂಡಮಾರುತದ ಅಬ್ಬರ ಇದೆ. ಆಂಧ್ರ, ತಮಿಳುನಾಡು, ಒಡಿಶಾ, ಕರ್ನಾಟಕದಲ್ಲಿ ಭಾರೀ ಆರ್ಭಟ ಇರುವಂತದ್ದು. ಸ್ಪೆಷಲಿ ಆಂಧ್ರ, ತಮಿಳುನಾಡು ಮತ್ತು ಒಡಿಶಾದ ಕರಾವಳಿ ಭಾಗದಲ್ಲಿ ಮೋಂತಾ ಚಂಡಮಾರುತದ ಅಬ್ಬರ ಕಾಣಿಸಿಕೊಂಡಿದೆ. ಅದರ ಎಫೆಕ್ಟ್ ಕರ್ನಾಟಕಕ್ಕೂ ಕೂಡ ತಟ್ಟಿದೆ. ಗಂಟೆಗೆ 100ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂಥದ್ದು ಈ ಸೈಕ್ಲೋನ್. ಗಂಟೆಗೆ 100ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದೆ. ಆಂಧ್ರ, ಒಡಿಶಾದ 25 ಜಿಲ್ಲೆಗಳಲ್ಲಿ ಅನಾಹುತವನ್ನ ಸೃಷ್ಟಿ ಮಾಡಿದೆ. ಆಂಧ್ರದ ಕೋನಸೀಮಾದಲ್ಲಿ ಮರ ಬಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಆಂಧ್ರದ ಕಾಕಿನಾಡಲ್ಲಿ ಸುಮಾರು 1,000 ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಆ ಕರಾವಳಿ ಭಾಗದಲ್ಲಿ ಇರುವಂತವರನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆಂಧ್ರ, ಒಡಿಶಾದಲ್ಲಿ 2 ದಿನ ಶಾಲೆ ಮತ್ತು ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಎಫೆಕ್ಟ್ ತಟ್ಟುತ್ತೆ ಅಂತ ಜಿಲ್ಲೆಗಳಲ್ಲಿ, ಅಂತ ಭಾಗಗಳಲ್ಲಿ ಶಾಲೆ ಮತ್ತು ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. 4 ರಾಜ್ಯಗಳ ಕರಾವಳಿ ಭಾಗದಲ್ಲಿ ಬೇಡು ಬಿಟ್ಟಿರುವಂಥದ್ದು NDRF ಟೀಮ್. ಇಂಥದ್ದಾದ್ರೂ ರಿಸ್ಕಿ ಟೈಮ್ ಬಂದರೆ ಅಲ್ಲಿ ರಕ್ಷಣೆಗೋಸ್ಕರ NDRF ಟೀಮ್ ಕೂಡ ಅಲರ್ಟ್ ಆಗಿದೆ. ಆಂಧ್ರ, ಒಡಿಶಾ ಸಿಎಂಗಳಿಂದ DCಗಳ ಜೊತೆ ಸಭೆಯನ್ನು ಕೂಡ ಮಾಡಲಾಗಿದೆ. ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಚರ್ಚೆಯನ್ನು ಮಾಡಲಾಗಿದೆ, ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸೈಕ್ಲೋನ್ ಎದುರಿಸಲಿಕ್ಕೆ ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಆಂಧ್ರದ ನೆಲ್ಲೂರು ಜಿಲ್ಲೆಯ ಸುತ್ತಮುತ್ತಲ ಭಾರೀ ಮಳೆ ಆಗ್ತಾ ಇದೆ. ಒಡಿಶಾದ 8 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಿದೆ. ರಾಜಸ್ಥಾನದ ಸ್ವಲ್ ಭಾಗಕ್ಕೂ ಕೂಡ ಎಫೆಕ್ಟ್ ತಟ್ಟಲಿದೆಯಂತೆ. ನಿನ್ನೆ ರಾತ್ರಿ ಅಮರಾವತಿಯಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ. ಚಂಡಮಾರುತದ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು. ಕೇಂದ್ರ ಸರ್ಕಾರ ಕೂಡ ಅಲರ್ಟ್ ಇರುವಂತೆ ಘೋಷಣೆಯನ್ನ ಮಾಡಿದೆ. ಯಾವುದೇ ನೆರವು ನೀಡಲಿಕ್ಕೆ ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯದ ವಿಚಾರಕ್ಕೆ ಬರುವುದಾದ್ರೆ ಕರ್ನಾಟಕಕ್ಕೂ ಕೂಡ ತಟ್ಟಿರುವಂಥದ್ದು ಸೈಕ್ಲೋನ್ ಎಫೆಕ್ಟ್. 4 ದಿನಗಳ ಕಾಲ ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ಕೂಡ ತಡ್ತಾ ಇದೆ. ಅರ್ಧ ಕರ್ನಾಟಕಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಆದಂತಾಗಿದೆ. ಇಡೀ ಅರ್ಧ ಕರ್ನಾಟಕಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೀದರ್, ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ, ಹಾವೇರಿ, ಕೊಪ್ಪಳ, ಗದಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. 4 ದಿನ ಸ್ವಲ್ಪ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. ಉಳಿದಂತೆ ಯಾವುದೇ ಜಿಲ್ಲೆಗಳಿಗೂ ಕೂಡ ಯಾವುದೇ ಅಲರ್ಟ್ ಇಲ್ಲ. ಆದರೂ ಸಾಧಾರಣ ಮಳೆ ಸಾಧ್ಯತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಮೋಂತಾ ಚಂಡಮಾರುತವು ಬಂಗಾಳ ಉಪಸಾಗರದ ಮಧ್ಯದಲ್ಲಿ ಕಾಕಿನಾಡದಿಂದ 370 ಕಿಲೋಮೀಟರ್ ದೂರ ಇರುವುದರಿಂದ ಇವತ್ತು ಅಕ್ಟೋಬರ್ 28ರಂದು ಸಾಯಂಕಾಲ ಮತ್ತು ರಾತ್ರಿ ವೇಳೆಯಲ್ಲಿ ಇದು ಕರಾವಳಿಯನ್ನು ದಾಟುವ ಹೆಚ್ಚಿನ ಸಾಧ್ಯತೆ ಇದೆ. ಮತ್ತು ಇದು ದಾಟುವಾಗ ಗಾಳಿಯ ವೇಗ ಪ್ರತಿ ಗಂಟೆಗೆ ಸುಮಾರು 100 ಕಿಲೋಮೀಟರ್ ಇರಬಹುದು. ಈ ಥರದ ಒಂದು ಪರಿಣಾಮ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಜಾಸ್ತಿ ಮಳೆಯನ್ನು ತರಿಸುತ್ತಾ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ರೆಡ್ ಅಲರ್ಟನ್ನು ಕೂಡ ಘೋಷಿಸಲಾಗಿದೆ. ಮತ್ತು ಮುಂದೆ ಇದು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಇದು ಮಳೆಯನ್ನು ತರುತ್ತದೆ. ಮುಖ್ಯವಾಗಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಇದು ಮಳೆ ತರ್ತೈತೆ. ಮತ್ತು ಈ ಜಿಲ್ಲೆಗಳಿಗೆ ನಾವು ಅಕ್ಟೋಬರ್ 28ರಂದು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ. ಈಗ ಮೋಂತಾ ಚಂಡಮಾರುತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯ ಮೋಂತಾ ಚಂಡಮಾರುತದ ಅಬ್ಬರ ಇರುವಂಥದ್ದು, ನಮ್ಮ ರಾಜ್ಯಕ್ಕೆ ಯಾವ ರೀತಿಯ ಎಫೆಕ್ಟ್ ತಟ್ಟಲಿದೆ ಅಂತ? ಪೃಥ್ವಿ, ಮುಖ್ಯವಾಗಿ ಮೋಂತಾ ಸೈಕ್ಲೋನ್ನಿಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೀಗ ಅವಾಂತರ ಮತ್ತು ಅನಾಹುತಗಳನ್ನು ಎದುರಿಸ್ತಾ ಇರುವಂಥದ್ದು ಒಡಿಶಾ ಮತ್ತು ಆಂಧ್ರ ಕಡಲ ತೀರದ ಜಿಲ್ಲೆಗಳಲ್ಲಿ. ಈಗಾಗಲೇ ಆಂಧ್ರ ಪ್ರದೇಶದ ಕೃಷ್ಣ ಇರ್ಬೋದು ಅಥವಾ ತಿರುಪತಿ, ನೆಲ್ಲೂರು, ಕಾಕಿನಾಡ, ಪಶ್ಚಿಮ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇರುವಂಥದ್ದು. ಬಹುತೇಕ 22 ಜಿಲ್ಲೆಗಳಿಗೆ ಈಗ ಆಂಧ್ರ ಪ್ರದೇಶದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಒಡಿಶಾದಲ್ಲೂ ಕೂಡ 5ರಿಂದ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಅಲ್ಲೆಲ್ಲವೂ ಕೂಡ ಗಂಟೆಗೆ ಗಾಳಿ 80ರಿಂದ 120 ಕಿಲೋಮೀಟರ್ ವೇಗದ ಅಂತರದಲ್ಲಿ ಬೀಸ್ತಾ ಇರುವಂಥದ್ದು. ಮರಗಳು ಧರೆಗುರುಳುತ್ತಾ ಇದೆ. ಆ ಕಡಲ ತೀರದಲ್ಲಿರುವಂತಹ ಗ್ರಾಮಗಳಲ್ಲಿರುವಂತಹ ಮನೆಗಳ ಮೇಲ್ಛಾವಣಿಗಳು ಆರಿ ಹೋಗ್ತಾ ಇರುವಂತಹ ದೃಶ್ಯಗಳಲ್ಲೂ ಕೂಡ ನಮಗದು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮರ ಗಿಡಗಳೆಲ್ಲ ಕೂಡ ಎಲ್ಲೆಂದರಲ್ಲಿ ವಾಲ್ಕೊಂಡು ಧರೆಗೆ ಉರುಳುತ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಸೈಕ್ಲೋನ್ ಎಫೆಕ್ಟ್ ನಿಂದಾಗಿ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಭಾಗದಲ್ಲಿ ಅತಿ ಹೆಚ್ಚಿನ
ಸಾವು ನೋವುಗಳು ಕೂಡ ಆಗ್ತಾ ಇರುವಂಥದ್ದು. ಇದರೊಂದು ಎಫೆಕ್ಟ್ ನಮ್ಮ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲೂ ಕೂಡ ಬೀಳುವಂತ ಒಂದು ಸಾಧ್ಯತೆಯನ್ನ ಹವಾಮಾನ ಇಲಾಖೆ ತಜ್ಞರು ವ್ಯಕ್ತಪಡಿಸಿರುವಂಥದ್ದು. ಮುಖ್ಯವಾಗಿ ಉತ್ತರ ಭಾಗದ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಬೀದರ್ ಇರ್ಬೋದು, ಬೀದರ್ನಿಂದ ಹಾವೇರಿವರೆಗೆ, ಬೆಳಗಾವಿಯಿಂದ ಕಲಬುರಗಿವರೆಗೂ ಕೂಡ ಇದರ ಒಂದು ಎಫೆಕ್ಟ್ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಮುಂದಿನ 3-4 ದಿನಗಳ ಕಾಲ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರತಿ ದಿನಕ್ಕೆ 120ರಿಂದ 140 ಮಿಲಿಮೀಟರ್ನಷ್ಟು ಮಳೆ ಆಗುವಂತ ಸಾಧ್ಯತೆಗಳ ಕಡೆ ಇದೆ ಮುಂದಿನ 3-4 ದಿನದ ಅವಧಿಯಲ್ಲಿ ಎಲ್ಲ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಉಳಿದಂತೆ ಕರ್ನಾಟಕದ ಕರಾವಳಿ, ಮಲೆನಾಡು ಅಥವಾ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಇರುವಂತಹ ಯಾವುದೇ ಜಿಲ್ಲೆಗಳಿಗೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತ ಸಾಧ್ಯತೆ ಇಲ್ಲ. ಹೀಗಾಗಿ ಯಾವುದೇ ಅಲರ್ಟ್ ಅನ್ನು ಕೂಡ ಇದುವರೆಗೆ ಘೋಷಣೆ ಮಾಡಿಲ್ಲ. ಆದರೂ ಕೂಡ ಹಗುರ ಮತ್ತು ಸಾಧಾರಣ ರೀತಿಯಲ್ಲಿ ಮಳೆ ಬೀಳುವಂತ ಒಂದು ಸಾಧ್ಯತೆಯನ್ನ ಹವಾಮಾನ ಇಲಾಖೆ ತಜ್ಞರು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇನೇ ಇದ್ರೂ ಕೂಡ ಉತ್ತರ ಒಳನಾಡು ಪ್ರದೇಶದ ಜಿಲ್ಲೆಗಳಲ್ಲಿ ಮಳೆ ಆಗುವಂತ, ಯಥೇಚ್ಛವಾಗಿ ಮಳೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಜೊತೆಗೆ ಗಡಿ ಹಂಚಿಕೊಳ್ಳುವಂತ ಹಳ್ಳಿಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಮಳೆ ಆ ಒಂದು ಎಫೆಕ್ಟ್ ಏನಿದೆ ಅದು ಬಿರುಗಾಳಿ ಸಹಿತವಾಗಿ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳ ಮೇಲೂ ಕೂಡ ಬೀರುವಂತಹ ಸಾಧ್ಯತೆಯನ್ನ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು. ಹೀಗಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರತಿ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಹವಾಮಾನ ಇಲಾಖೆ ತಜ್ಞರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಯಿಂದ ಏನು ಆಂಧ್ರ ಪ್ರದೇಶದ ಸುಮಾರು ಜಿಲ್ಲೆಗಳಲ್ಲಿ ಮಳೆ ಈಗಲೂ ಕೂಡ ಅಬ್ಬರಿಸಿ ಬೊಬ್ಬಿರಿತಾ ಇದೆ, ಮರಗಳು ಧರೆಗುರುಳ್ತಾ ಇದೆ. ಓರ್ವ ಮಹಿಳೆ ಈಗಾಗಲೇ ಮರ ಬಿದ್ದು ಸಾವನ್ನಪ್ಪಿರುವಂತದ್ದು. ಕಡಲ ತೀರದಲ್ಲಿರುವಂತಹ ರಸ್ತೆಗಳು ಸಂಪೂರ್ಣವಾಗಿ ಬಂದಾಗಿರುವಂತದ್ದು. ಕಡಲ್ಕೊರೆತ ಉಂಟಾಗಿ ಅಲೆಗಳು ನೇರವಾಗಿ ಗ್ರಾಮಗಳಿಗೆ ಬಂದು ಅಪ್ಪಳಿಸ್ತಾ ಇರುವಂತದ್ದು. ಇದು ಮತ್ತಷ್ಟು ತೀವ್ರವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈ ಒಂದು ಬಂಗಾಳ ಕೊಲ್ಲಿಯ ಉಪಸಾಗರದಿಂದ ಮತ್ತೆ ಅದು ತಿರುವು ಪಡೆದುಕೊಂಡು ಬೇರೆ ಕಡೆ ಹೋಗುವವರೆಗೂ ಕೂಡ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಈ ಭಾಗದಲ್ಲಿ ಇದ್ದೇ ಇರುತ್ತೆ. ಈ ಒಂದು ವಿಶಾಖಪಟ್ಟಣಂ, ವೈಜಾಗ್ನ ಕಡಲ ತೀರದಲ್ಲಿ ಈ ರೀತಿಯಾಗಿರುವಂತಹ ಬಿರುಗಾಳಿ ಮತ್ತು ಮಳೆ ಯಥೇಚ್ಛವಾಗಿ ಬೀಳ್ತಾ ಇರುವಂತ ಕಾರಣಕ್ಕಾಗಿ ಇದ್ರ ಜೊತೆಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ರಾಯಚೂರು ಇರಬಹುದು ಅಥವಾ ಬೀದರ್ನಿಂದ ಈ ಭಾಗದಲ್ಲಿರುವಂತಹ ಅಂದ್ರೆ ಕಿತ್ತೂರು ಕರ್ನಾಟಕದ ಭಾಗದಲ್ಲಿರುವಂತಹ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಂತ ಒಂದು ಮುನ್ಸೂಚನೆಯನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿ.